ಯಾಕೆ ಹಾಗೆ ನೋಡ್ತೀಯ? ನಾನು ನಿನ್ನ ಅಜ್ಜಿ ಕಣೆ. ಎಷ್ಟು ಮುದ್ದ ಕಾಣ್ತೀಯಮ್ಮ. ನೋಡು, ನಿನ್ನ ಕೈಯಿಂದ ಕಾಫಿ ಕುಡಿಬೇಕು ಅಂತ ನನಗೆ ತುಂಬ ಆಸೆ ಆಗಿದೆ. ಮಾಡ್ಕೊಂಡು ಬಾ ಹೋಗಮ್ಮ ರೇಣುಕಾ. ನನ್ನ ಹೆಸರು ರೇಣುಕಾ ಅಲ್ಲ, ಸುಕನ್ಯಾ. ಏನಿದು? ನಿನ್ನ ಮುಖ ಬದಲಾವಣೆ ಆದಾಗೆಲ್ಲ ಹೆಸರು ಬದಲಾವಣೆ ಆಗ್ತಿರುತ್ತಾ? ನನ್ನ ಮುಖ ಇರೋದೇ ಹಿಂಗೆ. ನೀವೇನ್ ಬೇಕಾದ್ರೂ ತಿಳ್ಕೊಳ್ಳಿ, ನನ್ಗೇನಾಗ್ಬೇಕು? ಈ ಮನೇಲಿ ಯಾವ್ದು ಸರಿಯಾಗಿದೆ? ಒಂದಲ್ಲ ಒಂದ್ ಸಮಸ್ಯೆ ಇದ್ದಿದ್ದೆ. ಇವಳು ಸಾಮಾನ್ಯದ ಹೆಂಗಸಲ್ಲ, ಬಹಳ ಹುಷಾರಿದ್ದಾಳೆ. ಹಾಟಲ್ಲೇ ಮನೆ ಕಟ್ಬಿಡ್ತಾಳೆ. ಇವಳನ್ನ ಹೇಗಾದ್ರೂ ಮಾಡಿ ಬುಟ್ಟಿಗೆ ಹಾಕೋಬೇಕು. ಏನಜ್ಜಿ, ಏನೋ ಯೋಚನೆ ಮಾಡ್ತಾ ಇದ್ದೀರಾ? ಏನು ಯೋಚನೆ ಮಾಡ್ಲಮ್ಮ? ನಮ್ಮಂಥ ಮುದ್ಗೀರ್ಗೆ ರಾಮ ಕೃಷ್ಣ ಅಂತ ಜಪ ಮಾಡೋದು ಬಿಟ್ರೆ ಬೇರೆ ಏನಿದೆ ಹೇಳು? ನೋಡು, ಇನ್ನು ನೀನೇನು ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ನೋಡಿದ ತಕ್ಷಣ ಮುಖ ಸಿಂಡ್ರಿಸ್ಕೋತಾ ಇದ್ದಿದ್ದ ಅಜ್ಜಿ ಇವಾಗ ಯಾಕೆ ಇಷ್ಟೊಂದು ನಗ್ತಾ ಮಾತಾಡ್ತಾ ಇದ್ದಾಳೆ? ಅಷ್ಟಕ್ಕೂ ನನ್ನ ಹೆಸರು ರೇಣುಕಾ ಅಂತ ಇವ್ರಿಗೆ ಗೊತ್ತಾಯ್ತು. ಮಾತಲ್ಲಿ ನಿಮ್ಮ ಮನಸ್ಸನ್ನೆಲ್ಲ ನೋವಿಸ್ಬಿಟ್ಟೆ. ಸಾರಿ ಅಣ್ಣ. ಏಯ್ ರಾಜೇಶ, ಇಲ್ಲಿ ನೋಡಿಲಿ. ಯಾಕೋ ಈಗ ಹೇಳ್ತೀಯ? ನಾವು ಯಾರು ಬೇಜಾರು ಮಾಡ್ಕೊಂಡಿಲ್ಲ ಕಣೋ. ಅದು ಹಾಗಲ್ಲ ಅಣ್ಣ. ಇಷ್ಟು ವರ್ಷ ನಿಮಗೆಲ್ಲ ಕಾಟ ಕೊಟ್ಟೆ. ಒಬ್ಬನೇ ಕೂತ್ಕೊಂಡು ಯೋಚನೆ ಮಾಡಿದೆ. ನಾನು ಹೋಗ್ತಿರೋ ದಾರಿ ಸರಿಲ್ಲ ಅನ್ನಿಸ್ತೋಣ. ಅಮ್ಮ, ನಾನು ಹೋಗ್ತಿರೋ ದಾರಿ ಸರಿಲ್ಲಮ್ಮ, ಸರಿಲ್ಲ. ಈ ಒಡಿ ಬಡಿ ಸಾಕಾಗೋಗಿದೆ. ಅಮ್ಮ, ನಿನ್ನ ಚೆನ್ನಾಗಿ ನೋಡ್ಕೊಳ್ತೀನಮ್ಮ. ಅಣ್ಣನ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗ್ತೀನಿ. ಅಣ್ಣನ ಬಿಸ್ನೆಸ್ನ ಎತ್ತರಕ್ಕೆ ಬೆಳೆಸ್ತೀನಿ. ಖಂಡಿತ ಅಮ್ಮ, ನಾನು ಹೋಗ್ತಿರೋ ದಾರಿನ ಸರಿ ಮಾಡ್ಕೊಳ್ತೀನಿ. ಅಣ್ಣ, ನಾಳೆ ನಾನು ಆಫೀಸ್ಗೆ ಬರ್ತೀನಿ ಅಣ್ಣ. ತಮ್ಮ ಆಗಿ ಅಣ್ಣನ ಮೇಲಿರೋ ಒತ್ತಡನ ಕಡಿಮೆ ಮಾಡ್ತೀನಿ. ನಾನು ಹೆಗಲ್ ಕೊಡ್ತೀನಿ ಅಣ್ಣ. ಅಣ್ಣ, ನಾಳೆ ನೀನು ಆಫೀಸಿಗೆ ಹೋಗ್ಬೇಕಾದ್ರೆ ನಿನ್ನ ಜೊತೆನೆ ನಾನು ಬರ್ತೀನಿ, ಸರಿನಾ? ಇದಕ್ಕಿಂತ ಖುಷಿ ವಿಷಯ ಇನ್ನೇನಿದೆ ಹೇಳು? ಸರಿ, ಲೇಟ್ ಆಗ್ತಿದೆ, ನೀನು ಮಲಗಿ ಹೋಗು. ಸರಿ ಅಣ್ಣ, ಗುಡ್ ನೈಟ್. ಗುಡ್ ನೈಟ್ ಅಮ್ಮ. ಗುಡ್ ನೈಟ್ ಅಮ್ಮ. ಅಮ್ಮ, ಹೇಳಿರ್ಲಿಲ್ವಾ ನನ್ನ ತಮ್ಮ ಬದಲಾಗ್ತಾನೆ ಅಂತ?
ಆಫೀಸಲ್ಲಿರೋ ಹುಡುಗಿ ಯಾರಿರ್ಬೋದು? ಆಫೀಸ್ಗೆ ಹೋಗಿ ನೋಡಬೇಕು. ಹೀಗೆ ಬ್ರೈನ್ ವಾಶ್ ಮಾಡ್ತಾ ಇಲ್ಲೇ ಇದ್ದರೆ ನನ್ನ ಮುಂದಿನ ಆಟಕ್ಕೂ ಹೆಲ್ಪ್ ಆಗುತ್ತೆ. ನೋಡೋಣ. ಎಸ್. ಅಳ್ಬೇಡ ಆಯ್ತಾ, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಆಟ ಆದ್ಮೇಲೆ ನಿನ್ಗೆ ಐಸ್ ಕ್ರೀಮ್ ಎಲ್ಲ ಕೊಡ್ಸ್ಕೊಂಡು ಕರ್ಕೊಂಡ್ಬರ್ತೀನಿ, ಸರಿನಾ? ನಿಧಾನಕ್ಕಿಳಿ. ರೇಣುಕಾ, ಮಗುನ್ ಕರ್ಕೊಂಡು ಹೊರಗಡೆ ಹೋಗ್ತಾ ಇದೀಯಾ? ಅಮ್ಮ ಹಠ ಮಾಡ್ತಾ ಇದ್ದ, ಅದಕ್ಕೆ ಪಾರ್ಕ್ ಕರ್ಕೊಂಡೋಗಿ ಸ್ವಲ್ಪ ಹೊತ್ತು ಆಟ ಆಡ್ಸ್ಕೊಂಡು ಬರ್ತೀನಿ. ರೇಣುಕಾ, ನಿನ್ ಮಗುನ ಸ್ಕೂಲ್ಗೆ ಸೇರಿಸ್ಬೇಕು ಅಂತ ಅಂದ್ಕೊಂಡಿದ್ಯೋ ಇಲ್ವೋ? ನನಗೂ ಆಸೆ ಇದೆ ಅಮ್ಮ, ಆದ್ರೆ ಏನ್ ಮಾಡೋದು, ಅವರಪ್ಪ ಕೈಗೆ ಸಿಗ್ತಾ ಇಲ್ಲ. ಅದೇ ನನಗೂ ಸಮಸ್ಯೆ ಆಗಿರೋದು. ಹಾಗಂತ ಸುಮ್ಮನೆ ಇರೋದಕ್ಕಾಗತ್ತಮ್ಮ. ಮಕ್ಕಳಿಗೆ ಸ್ಕೂಲ್ ಪರಿಸರ ಹೊಂದಾಣಿಕೆ ಆಗ್ಬೇಕು, ಇಲ್ಲ ಅಂದ್ರೆ ಮುಂದೆ ಓದೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಈಗಲೇ ತಡ ಆಗಿರ್ಬೇಕಲ್ವಾ? ಹೌದಮ್ಮ, ನನಗೂ ಅದೇ ಯೋಚನೆ ಶುರುವಾಗಿ ಹೋಗಿದೆ. ಈಗಾಗಲೇ ಇವನನ್ನ ಬೇಬಿ ಸಿಟ್ಟಿಂಗ್ ಕಳಿಸ್ಬೇಕಿತ್ತು. ಇವ್ರು ನಂಬ್ಕೊಂಡು ಕೂತ್ಕೊಂಡ್ರೆ ಡೈರೆಕ್ಟಾಗಿ ಹೈಸ್ಕೂಲಿಗೆ ಸೇರಿಸ್ತೀನೇನೋ ಅನ್ನೋ ಟೆನ್ಷನ್ ಶುರುವಾಗಿ ಹೋಗಿದೆ. ರೇಣುಕಾ, ಮಗ ತುಂಬಾ ಹಠ ಮಾಡ್ತಿದ್ದಾನೆ. ಹೋಗು, ಪಾರ್ಕ್ ಕರ್ಕೊಂಡು ಹೋಗ್ಬಿಡ್ಬಾ. ಸರಿಮ್ಮ. ಬಾ ತೇಜು, ಬಿಡು ಬಾ. ಸ್ಕೂಲ್ ಬಗ್ಗೆ ಮಾತಾಡ್ತಾ ಇದ್ರಿ, ಯಾರಿಗತ್ತೆ? ಅದೇ ಮಗುನ ಇನ್ನೂ ಸ್ಕೂಲಿಗೆ ಸೇರಿಸಿಲ್ವಲ್ಲಮ್ಮ. ಸರಿಯಾದ ಸಮಯಕ್ಕೆ ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಲಿಲ್ಲ ಅಂದರೆ ಮುಂದಕ್ಕೆ ತೊಂದರೆ ಆಗುತ್ತೆ. ಅದನ್ನೇ ಅವಳಿಗೆ ಹೇಳ್ತಾ ಇದ್ದು. ಅದ್ಯಾಕತ್ತೆ ಇನ್ನೊಬ್ರು ಮಕ್ಕಳ ಮೇಲೆ ನಿಮ್ಗೆ ಅಷ್ಟೊಂದು ಪ್ರೀತಿ? ಏನು ಹೇಳ್ತಿದ್ಯಾ ಭಾರತಿ ನೀನು? ಮಕ್ಕಳು ಮಕ್ಕಳೇ ತಾನೆ, ಅದರಲ್ಲಿ ಭೇದ ಭಾವ ಏನು? ನಿನ್ನ ಬಾಯಿಂದ ಈ ಮಾತು ಕೇಳ್ತಾ ಇದ್ದೀನ ಅಂತ ಆಶ್ಚರ್ಯ ಆಗ್ತಿದೆ ನನಗೆ. ಅತ್ತೆ, ನಾನು ಆ ರೀತಿ ಹೇಳಲಿಲ್ಲ. ಅವರು ಏನಾದರೂ ಪ್ಲ್ಯಾನ್ ಮಾಡಿರ್ತಾರಲ್ವಾ, ನಾವು ಹೇಳಿದ್ರೆ ಡಿಸ್ಟರ್ಬ್ ಆಗ್ಬೋದು ಅಂತ ಹೇಳಿದೆ ಅಷ್ಟೇ. ನಮ್ಮನೆಲ್ಲ ಒಂದು ಮಗು ಇದ್ದಿದ್ರೆ ನಾವು ಹೀಗೆ ಕೇರ್ ಮಾಡ್ತಿದ್ವಿ ಅಲ್ವಾ? ಸಾರಿ ಮಾ ಭಾರತಿ, ಮನಸ್ಸಲ್ಲಿದ್ದ ಮಾತು ಕೆಲವೊಂದ್ಸಲ ಹೀಗೆ ಹೊರಗೆ ಬಂದ್ಬಿಡುತ್ತೆ. ನೀನು ಬೇಜಾರು ಮಾಡ್ಕೋಬೇಡಮ್ಮ. ಮಾಡು ಬೇಗ. ಹಲೋ ಹಲೋ, ನಾನು ಶರತ್ತು. ಹೆಸರು ಹೇಳಲೇಬೇಕಾ? ನಿನ್ನ ನಂಬರ್ನ ನಾನು ಆಲ್ರೆಡಿ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ನನಗಷ್ಟು ಗೊತ್ತಾಗಲ್ವಾ? ಅಯ್ಯೋ, ಎಷ್ಟೋ ಜನ ಗೊತ್ತಿದ್ರು ಗೊತ್ತಿಲ್ಲದೆ ಇರೋ ಥರ ನಾಟಕ ಮಾಡ್ತಾರೆ. ಅದಕ್ಕೆ ಮೊದಲೇ ಹೆಸರು ಹೇಳ್ಬಿಟ್ರೆ ಸೇಫ್ ಅಂತ ಹೇಳಿದೆ ಅಷ್ಟೇ. ನಾನೇನು ಹಾಗಲ್ಲಪ್ಪ, ಏನೇ ಇದ್ರೂ ಡೈರೆಕ್ಟಾಗಿ ಹೇಳ್ತೀನಿ. ಗೊತ್ತು ಬಿಡು. ಹಾಂ, ಹೇಗಿದೆ ಕೆಲಸ? ಪರವಾಗಿಲ್ಲ ತಾನೆ? ಅದೇ ಕೆಲಸ,
ಅದೇ ಕುರ್ಚಿ ಅದೇ ಟೇಬಲ್ಲು, ಏನು ಬದಲಾಗಲ್ಲ ಕಣೋ. ಬದಲಾಗೋದು ಬರೋ ಪೇಷಂಟ್ಗಳು ಮಾತ್ರ. ಅದರಲ್ಲೂ ಶರದ್, ಕೆಲವು ಪೇಷಂಟ್ಗಳು ದಿನಾ ಬರ್ತಾರೆ ಕಣೋ. ರೆಗ್ಯುಲರ್ ಆಗಿ ಬರ್ತಾರಾ? ನಿನ್ನ ನೋಡಕ್ಕಲ್ಲ ತಾನೆ? ನಿಂದೊಳ್ಳೆ ತಮಾಷೆ ಆಯ್ತು ಕಣೋ. ನನ್ನನ್ನು ನೋಡಕ್ಕೋಸ್ಕರ ಯಾರಾದ್ರೂ ಆರೋಗ್ಯ ಕೆಡಿಸ್ಕೊಂಡು ದಿನ ಬರ್ತಾರಾ? ಅಂಜನಾ, ನಾವು ತುಂಬ ದಿನ ಆಯ್ತಲ್ವ ಮೀಟ್ ಮಾಡಿ. ಮನೆ ಬದಲಾಯಿಸಿದ್ಮೇಲೆ ನೀನು ಬದಲಾಗಿರ್ತೀಯ ಅಂದ್ಕೊಂಡೆ. ಆದರೆ ದೇವ್ರ ಗ್ರೇಟ್, ನೀನು ಬದಲಾಯಿಸಿಲ್ಲ. ಮನೆ ಚೇಂಜ್ ಆದ್ರೂ ಮನಸ್ಸು ಬದಲಾಗಬಾರ್ದು ಶರತ್. ಮನಸ್ಸೇ ತಾನೆ ನಮಗೆ ಕೊನೆವರೆಗೂ ಸಪೋರ್ಟ್ ಆಗಿ ನಿಲ್ಲೋದು. ಹೌದು, ಮನೋಜನ್ ಬಗ್ಗೆ ಏನಾದರೂ ವಿಷಯ ಗೊತ್ತಾಯ್ತಾ ಶರತ್? ಮನೋಜನ್ ಬಗ್ಗೆ ಏನಾದರೂ ಗೊತ್ತಾದರೆ ನನಗೆ ಇನ್ಫಾರ್ಮೇಶನ್ ಕೊಡು. ಸುಮ್ಮನೆ ಜಸ್ಟ್ ಹಾಗೆ ಕೇಳಿದೆ ಅಷ್ಟೇ. ಸರಿ ಸರಿ, ಹೇಳ್ತೀನಿ. ಏನ್ ಮಾಡ್ತಿದ್ದೆ ನೀನು? ಏನ್ ಮಾಡ್ತಾ ಇದ್ದೆ ನೀನು? ಚಾಕ್ಲೇಟ್ ತಿಂತಾ ಇದ್ಯಾ? ಅಮ್ಮ ಇಲ್ಲಿ ಮಗುಗೇನ್ ಕೊಟ್ಟೆ? ಮಗುಗೆ ಏನ್ ಕೊಡ್ಬೇಕಂತ ನನಗೆ ಗೊತ್ತಿಲ್ವೇನ್ರಿ? ಅಪರೂಪಕ್ಕೆ ಅದನ್ನ ಕೊಟ್ಟಿಯಾ ಇದನ್ನ ಕೊಟ್ಟಿಯಾ ಅಂತ ಮಾತ್ರ ಕೇಳ್ತೀರಾ. ಏಯ್, ಅದಕ್ಕೆ ಕಣೆ ಅಮ್ಮ ಅನ್ನೋದು. ಮಗುಗೆ ಏನ್ ಇಷ್ಟ ಆಗುತ್ತೆ ಏನ್ ಇಷ್ಟ ಆಗಲ್ಲ ಅಂತ ನಿನಗ್ ತಾನೇ ಗೊತ್ತಾಗ್ಬೇಕು. ಅಪ್ಪ ಅನ್ಸ್ಕೊಂಡವ್ರಿಗೆ ಇದನ್ ಬಿಟ್ಟು ಬೇರೆ ಜವಾಬ್ದಾರಿಗಳು ಇರುತ್ತೆ. ಯಾವ್ದಾದ್ರೂ ನೆನ್ಪಿದ್ಯಾ ನಿಮ್ಗೆ? ಯಾಕೆ ರೇಣುಕ ಹಂಗ್ ಮಾತಾಡ್ತೀಯ? ನೀನೇ ಎಲ್ಲ ನೋಡ್ಕೋತಿದೀಯಲ್ಲ. ಮಗು ಬೆಳೀತಾ ಇದೆ, ಅದನ್ನ ಸ್ಕೂಲಿಗೆ ಸೇರಿಸ್ಬೇಕು ಅನ್ನೋ ವಿಚಾರನ ಬೇರೆಯವ್ರು ನೆನಪಿಸ್ಬೇಕಾ ನಮ್ಗೆ? ರೇಣುಕ, ನನಗೂ ನೆನ್ಪಿತ್ತಮ್ಮ ಅದು. ಫ್ರೀ ಆದಾಗ ನಾನೇ ನಿನ್ನ ಹತ್ರ ಮಾತಾಡ್ಬೇಕು ಅಂತಿದ್ದೆ. ಈ ಫ್ರೀ ಆದಂಗೆ ನನ್ನನ್ನು ಕೇಳ್ದಂಗೆ ಅತ್ತೆ ಇವನನ್ನ ಸ್ಕೂಲಿಗೆ ಸೇರಿಸೋ ವಿಚಾರದ ಬಗ್ಗೆ ಮಾತಾಡಿದ್ರು. ಈಗಾಗ್ಲೇ ಲೇಟ್ ಆಗಿದೆ, ನಾವಿನ್ನೂ ಸ್ಕೂಲಿಗೆ ಸೇರಿಸೋದು ಲೇಟ್ ಮಾಡಿದ್ರೆ ಮುಂದೆ ತೊಂದರೆ ಆಗತ್ತೆ ಅಂತ ಹೇಳಿದ್ರು. ಸೊಸೆ ಅಂತ ಗೊತ್ತಿಲ್ಲದೆ ಇದ್ರು ನನ್ನ ಬಗ್ಗೆ ಇಷ್ಟೊಂದೆಲ್ಲ ಕೇರ್ ತಗೋತಾ ಇದ್ದಾರಲ್ಲ ಅಂತ ಎಷ್ಟು ಖುಷಿ ಆಯ್ತು ಗೊತ್ತಾ ನನಗೆ. ಅಪ್ಪ ಅಮ್ಮಂಗೆ ನೀನೇ ನನ್ನ ಹೆಂಡತಿ ಅಂತ ಗೊತ್ತು. ಹೌದು ರೇಣು, ನೀನೇ ಈ ಮನೆ ಸೊಸೆ ಅಂತ ಅಪ್ಪ ಅಮ್ಮಂಗೆ ಯಾವಾಗಲೂ ಗೊತ್ತು. ಆದರೆ ಆರ್ತಿ ಸಮಸ್ಯೆನೇ ದೊಡ್ಡದಾಗಿರೋದ್ರಿಂದ ಯಾರೂ ಅದ್ರ ಬಗ್ಗೆ ಮಾತಾಡ್ತಿಲ್ಲ ಅಷ್ಟೇ. ನೀನು ಅಷ್ಟೇ. ಈ ವಿಚಾರನ ಯಾರತ್ರನೂ ಪ್ರಸ್ತಾಪ ಮಾಡಕ್ಕೆ ಹೋಗ್ಬೇಡ. ಈ ವಿಷಯ ನಿನಗೆ ಗೊತ್ತಿದ್ದು ಗೊತ್ತಿಲ್ಲದೆ ಇರೋ ಥರನೇ ಇದ್ಬಿಡು, ಗೊತ್ತಾಯ್ತಾ? ನಲವತ್ತಾರು ಲಕ್ಷ ಜನ ನೋಂದಣಿ. ನಾನೀಗ ಒಂದು ಹೊಸ ವಿಷಯ ಕಂಡಿಡ್ದಿದ್ದೀನಿ. ಓ, ಕಂಡಿಡ್ದಿದ್ದೀರಾ? ಇಟ್ಕೊಳ್ಳಿ. ನೀನ್ ಯಾಕೆ ಹೊಟ್ಟೆ ಉರ್ಕೊಂತೀಯ? ನಾನು ಕಂಡುಹಿಡಿದಿರೋದು ಈ ಮನೆ ಭಯಂಕರ ವಿಷಯ. ಓ, ಹಾಗಾದ್ರೆ
ನನ್ನನ್ನು ಬಿಟ್ಟು ಮಿಕ್ಕವರೆಲ್ಲ ಬೆಚ್ಚಿ ಬೀಳ್ತಾರೆ ಅನ್ನಿ. ಹೌದು, ಮತ್ತೆ ಬೆಚ್ಚಿ ಬೀಳೋದು ನೀವು ಹೇಳೋ ವಿಷಯಕ್ಕೋ ಅಥವಾ ನಿಮ್ಮ ಬಾಯಿಗೋ ಅನ್ನೋದನ್ನ ಆಮೇಲೆ ನೋಡೋಣ ಅಲ್ವಾ ಅತ್ತೆ? ನಾನೇನೇ ಮಾಡಿದ್ರು ನನಗೆ ಕುಂಕುತ್ರ ಕೊಡದೆ ಇದ್ರೆ ನೀನ್ ತಿಂದಿದ್ದು ನಿನಗೆ ಜೀರ್ಣ ಆಗಲ್ಲಲ್ವಾ? ಅದ್ಯಾಕೆ ಕಿಸಿ 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 ಅಂತ ನಗ್ತೀಯ? ಆವತ್ತು ನೀನೇ ಹೇಳ್ದಲ್ಲ ಆ ಭರ್ತನ್ಗೂ ಆ ನರಸಮ್ಮನಿಗೂ ನಿಂಟಿದೆ ಅಂತ. ಅದು ಇವತ್ತು ನನಗೆ ಸಾಬೀತಾಯ್ತು ಗೊತ್ತಾ? ನಾನೇ ಭರ್ತನ್ನ ನೇರವಾಗಿ ಕೇಳಿದೆ. ಆವತ್ತು ನಾನು ಹೇಳಿದಾಗ ನೀವು ಕೇಳಿಸಿದ್ರು ಕೇಳಿಸ್ದೇ ಇರೋರು ಹಾಗೆ ಸುಮ್ಮನಿದ್ರಿ. ನೀನ್ ಯಾವಾಗ ನಿಜ ಹೇಳಿದ್ದೀಯೇ? ಅದಕ್ಕೆ ನಾನೇ ಪತ್ತೇದಾರಿಕೆ ಮಾಡಿ ಕಂಡಿಡ್ದೆ. ಹೇಳಿದ್ರಿ ಸರಿ, ಅದನ್ನೇ ಯಾಕೆ ಮತ್ ಹೇಳ್ತಾ ಇದ್ದೀರಾ? ಭರತ ಏನ್ ಹೇಳ್ದ ಅದನ್ನ ಹೇಳಿ. ನೀನ್ ಯಾಕೆ ಅಷ್ಟೊಂದು ಅರ್ಜೆಂಟ್ ಮಾಡ್ತೀಯ? ತಡ್ಕೋ ಹೇಳ್ತೀನಿ. ಬರ್ತಾ ಹೇಳೋದು ನೋಡಿದ್ರೆ ಆ ನರಸಮ್ಮನೇ ಈ ಮನೆಗೆ ಸೊಸೆ ಆಗೋದು ಗ್ಯಾರಂಟಿ. ಅವಳ ಹೆಸರು ಸುಕನ್ಯಾ ಅಲ್ಲ, ರೇಣುಕಾ. ಗೊತ್ತಾ? ನಮ್ಮ ಭರ್ತನಿಗೆ ತಕ್ಕ ಹೆಂಡತಿ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ. ಮೇಡಮ್ ಬನ್ನಿ ಮೇಡಮ್, ನಿಮ್ಗೋಸ್ಕರ ನಾನು ಕಾಯ್ತಾ ಇದ್ದೆ. ನಿಮ್ದೊಳ್ಳೆ ಕಾಟ ಆಯ್ತ್ರಿ. ನಾನು ಎಷ್ಟು ಸಲ ನಿಮ್ಗೆ ಹೇಳಿದೀನಿ, ಪದೇ ಪದೇ ಬಂದು ನಿಮ್ಮನ್ನ ಭೇಟಿ ಆಗಕ್ ಆಗಲ್ಲ ರೀ. ಮೇಡಮ್ ಮೇಡಮ್ ಮೇಡಮ್, ನಿಮ್ಮ ಮನೆಗೆ ನನ್ನನ್ನು ಎಂಟ್ರಿ ಕೊಡಿಸಿ, ಆಮೇಲೆ ಈ ರೀತಿ ಎಲ್ಲ ಕಾಟ ಕೊಡಲ್ಲ. ಅಂದ್ರೆ ಕೆಲಸ ಆದ್ಮೇಲೆ ನನ್ನ ಸಹಾಯ ಬೇಡ ಅಂತನಾ? ಅಯ್ಯಯ್ಯೋ, ಯಾರ್ರೀ ಹಂಗಂದಿದ್ದು? ದಾರಿ ತೋರಿಸಿರೋ ಗುರುನ ಯಾರಾದ್ರೂ ಕಾಲಿಂದ ಓದಿತಾರಾ? ನೋಡ್ರಿ, ಮೊದಲು ನಿಮ್ಮ ಮನೆಗೆ ಬರಕ್ ನನಗೊಂದು ಅವಕಾಶ ಸಿಗ್ಲಿ, ನನ್ನ ಮೇಲಿರೋ ತಪ್ಪು ಕಲ್ಪನೆ ಎಲ್ಲ ಸರಿ ಹೋಗ್ಲಿ, ಆಮೇಲೆ ನಿಮ್ಗೊಂದು ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ, ಸರಿನಾ? ನನಗೆ ಯಾವ ವ್ಯವಸ್ಥೆನೂ ಬೇಡ. ಸದ್ಯಕ್ಕೆ ಮನೇಲಿ ನೆಮ್ಮದಿ ಸಿಕ್ಕಿದ್ರೆ ಸಾಕಾಗಿದೆ ನನಗೆ. ಮೇಡಮ್, ಮನೇಲಿ ನನ್ನ ಬಗ್ಗೆ ಮಾತಾಡಿದ್ರಾ? ನಿಮ್ ಬಗ್ಗೆ ಮಾತಾಡೋದ? ಒಂದೇ ಬಿಡ್ತಾರ ನನ್ನನ್ನ. ಯಾರಿಗೂ ನಿಮ್ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಇಲ್ಲ ರೀ ಮನೇಲಿ. ನನ್ಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಟೈಮ್ ನೋಡ್ಕೊಂಡು ನಾನೇ ಮಾತಾಡ್ತೀನಿ. ಅದ್ ಸರಿ, ಭಾರತಿ ಮತ್ತೆ ಮನೋಜನ್ ಬಗ್ಗೆ ಏನೋ ವಿಷಯ ಗೊತ್ತು ಅಂದ್ರಲ್ಲ, ಏನದು? ನೋಡಿ ಮೇಡಮ್, ಇದು ತುಂಬಾ ಇಂಪಾರ್ಟೆಂಟ್ ವಿಷಯ. ಹೆಂಗಸ್ರ ಹತ್ರ ಗುಟ್ಟು ಉಳಿಯಲ್ಲ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಿರೋ ಸತ್ಯ. ಆದ್ರೂ ನಿಮ್ಮನ್ನ ನಂಬಿ ನಾನು ಹೇಳ್ತಾ ಇದ್ದೀನಿ, ಗುಟ್ಟನ್ನ ಎಲ್ಲೂ ಬಿಟ್ಕೊಳ್ಬೇಡಿ ಮೇಡಮ್, ಸರಿನಾ? ಅದು ಮನೋಜ ಭಾರತಿ ಇಬ್ರು ಪ್ರೀತಿಸ್ತಾ ಇದ್ರು. ಪ್ರೀತಿ ಮಾಡ್ತಾ 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 ಯಾರಿಗೂ ಗೊತ್ತಾಗ್ದಂಗೆ ದೇವಸ್ಥಾನದಲ್ಲಿ ಮದುವೆ ಆಗ್ಬಿಟ್ರು. ಭಾರತಿಗೆ ದೊಡ್ಡ ಅಪ್ಪ ಇದ್ದ, ರಾಮಪ್ಪ ಅಂತ. ನನ್ನ ಹತ್ರ ಸಾಲಕ್ಕಂತ ತುಂಬಾ ದುಡ್ಡು ತಗೊಂಡಿದ್ದ. ಅದನ್ನ ವಜಾ ಮಾಡಕ್ಕಾಗದೆ
ನನ್ನ ಮಗಳನ್ನ ನಿನಗೆ ಮದುವೆ ಮಾಡ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದ. ನೋಡಕ್ಕೆ ದುಂಡು ಮಲ್ಗೆ ಥರ ಇದ್ಲು. ನಾನು ಒಪ್ಕೊಂಡ್ಬಿಟ್ಟೆ. ಆದರೆ ನನ್ನ ಗ್ರಾಚಾರ ನೋಡಿ, ಆ ಮನೋಜನು ಭಾರತಿನು ನನ್ನ ಕಾಲು ಹಿಡಿದು ನನ್ನ ಪ್ರೀತಿಗೆ ಅಡ್ಡ ಬರಬೇಡಿ ಅಂತ ಅಂಗಲಾಚಿದ್ರು. ನಾನು ಹೋಗ್ಲಿ ಅಂತ ಬಿಟ್ಬಿಟ್ಟೆ. ಕಟ್ ಮಾಡಿದ್ರೆ ಭರತ ಜೊತೆ ಭಾರತಿ ಮದುವೆ ಆಗಿದ್ದಾಳೆ. ಈ ಮನೋಜ ಮನೆ ಬಿಟ್ಟಿದ್ದಾನೆ. ಎಷ್ಟು ಫೀಲಿಂಗ್ ಆಯ್ತು ಗೊತ್ತಾ ನನಗೆ. ಮೇಡಮ್, ನಿಮ್ಮನ್ನ ನಂಬಿ ನಾನು ಹೇಳಿದ್ದೀನಿ, ಗುಟ್ಟನ್ನ ಗುಟ್ಟಾಗಿ ಇಟ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಹಾಗೆ ನನ್ನ ವಿಷಯನೂ ಮರಿಬೇಡಿ. ಮರಿಯಲ್ಲ, ಗುಟ್ಟಾಗೆ ಕಾಪಾಡ್ತೀನಿ. ಆದ್ರೆ ನನ್ನ ದಾರಿ ಸಲೀಸಾಗೋಕೆ ಹೇಗೆ ಬಳಸ್ಕೋಬೇಕೋ ಹಾಗೆ ಬಳಸ್ಕೋತೀನಿ. ಸಂದರ್ಭ ಬಂದಾಗ ಮನೇಲಿ ಎಲ್ರಿಗೂ ಗೊತ್ತಾಗೋ ಹಾಗೆ ಉಪಾಯ ಮಾಡಿ ಭಾರತಿನ ಮನೆಗೆ ಕಳಿಸೋ ಹಾಗೆ ಮಾಡ್ತೀನಿ. ಆಗ ನನ್ನ ಸಂಸಾರ ನೆಟ್ಟಗಾಗುತ್ತೆ. ಭಾರತಿ, ಎಷ್ಟು ಸಲೀಸಾಗಿ ನನ್ನ ಕೈಗೆ ಸಿಕ್ಕಾಕೊಂಡ್ಬಿಟ್ಟಿಯಮ್ಮ, ಪಾಪ.